Hello everyone, welcome to ಸನ್ಮಾರ್ಗ ಕ್ಲಾಸಸ್. ಪರಿಮಾಣಗಳ ಹೋಲಿಕೆ ಅಧ್ಯಾಯದ 30ನೇ ಪ್ರಶ್ನೆಯನ್ನ ಗಮನಿಸಿ. ಒಬ್ಬ ವ್ಯಾಪಾರಿಯು 80 ರೂಪಾಯಿಯ ಬೆಲೆಯ ವಸ್ತುವನ್ನ 1,000 ರೂಪಾಯಿ ಎಂದು ಬೆಲೆಯನ್ನು ನಮೂದಿಸಿದನು. ನಂತರ 10% ರಿಯಾಯಿತಿಗೆ ಮಾರಿದನು. ಸೊ ಅವನು ಗಳಿಸಿದ ಲಾಭವೆಷ್ಟು? ಸೊ ಇಲ್ಲಿ ಇದರ ಅಸಲು ಬೆಲೆ ಎಷ್ಟು? ವಸ್ತುವಿನ ಅಸಲು ಬೆಲೆ ಓಕೆ. ಸೊ ಎಷ್ಟು? 800 ರೂಪಾಯಿ ಇತ್ತು ಅಲ್ವಾ? ಸೊ ಇದನ್ನ ನಮೂದಿತ ಬೆಲೆ ಮಾರ್ಕೆಟ್ ಪ್ರೈಸ್ ಎಷ್ಟು ಮಾಡಿದಾನೆ? 1,000 ರೂಪಾಯಿ ಅಲ್ವಾ? ಸೊ ಹಾಗಾದ್ರೆ ಇಲ್ಲಿ ರಿಯಾಯಿತಿ ಎಷ್ಟು ಕೊಟ್ಟಿದ್ದಾನ ಅವನು? ರಿಯಾಯಿತಿ ನಮೂದಿತ ಬೆಲೆಯ ಮೇಲೆ 10%. ಹಾಗಾದ್ರೆ ರಿಯಾಯಿತಿ ದರ ಎಷ್ಟಾಯ್ತು? 1,000 ರೂಪಾಯಿಗೆ 10%. ಸೊ ಈಸ್ ಈಕ್ವಲ್ ಟು 0 ಕ್ಯಾನ್ಸಲ್ ಆಗುತ್ತೆ. ಸೊ 10 100 ರೂಪಾಯಿ ಕೊಟ್ಟಂಗ ಆಯ್ತು. ಸೊ ಹಾಗಾದ್ರೆ ಇಲ್ಲಿ ಮಾರಾಟದ ಬೆಲೆ. ಸೊ ಮಾರಾಟದ ಬೆಲೆ ಏನಾಗುತ್ತೆ ಹೇಳಿ? ಸೊ ಮಾರಾಟದ ಬೆಲೆ ಎಷ್ಟಾಗುತ್ತೆ? ನಮೂದಿತ ಬೆಲೆ ನಮೂದಿತ ಬೆಲೆ ಮೈನಸ್ ಏನಾಗುತ್ತೆ ಹೇಳಿ? ರಿಯಾಯಿತಿ ಅಲ್ವಾ? ಸೊ ರಿಯಾಯಿತಿ ಎಷ್ಟು? 100 ಇದೆ. ಸೊ 1,000 ಮೈನಸ್ 100 ಈಸ್ ಈಕ್ವಲ್ ಟು ಎಷ್ಟಾಯ್ತು? 900 ಆಯ್ತು. ಸೊ ಹಾಗಾದ್ರೆ ಅವನಿಗೆ ಲಾಭ, ಸೊ ಲಾಭದ ಲೆಕ್ಕವನ್ನ ಹಾಕಿದಾಗ ಸೊ ಲಾಭ ಈಸ್ ಈಕ್ವಲ್ ಟು ಮಾರಾಟದ ಬೆಲೆ ಮೈನಸ್ ಅಸಲು ಬೆಲೆ. ಸೊ ಈಸ್ ಈಕ್ವಲ್ ಟು 900 ಮೈನಸ್ 800 ಈಸ್ ಈಕ್ವಲ್ ಟು 100 ರೂಪಾಯಿ ಆಯ್ತು. ಹಾಗಾದ್ರೆ ವ್ಯಾಪಾರಿಯು ಗಳಿಸಿದಂತಹ ಒಟ್ಟು ಲಾಭ ಎಷ್ಟಾಗತ್ತೆ ಹೇಳಿ? 100 ರೂಪಾಯಿ ಆಗತ್ತೆ. ಓಕೆ. ಸೊ ಮೊದಲನೇದಾಗಿ ಅಸಲು ಬೆಲೆ ಎಷ್ಟಿತ್ತು? 800 ರೂಪಾಯಿ ಇತ್ತು. ಅದನ್ನ ನಮೂದಿತ ಬೆಲೆ ಎಷ್ಟಾಗಿತ್ತು? 1,000 ರೂಪಾಯಿ. ಅಂದ್ರೆ ರಿಯಾಯಿತಿ ಎಷ್ಟು ಕೊಟ್ಟ ಅವನು? 10% ರಿಯಾಯಿತಿ ಕೊಟ್ಟ, ಅಂದ್ರೆ 100 ರೂಪಾಯಿ ಬಿಟ್ಟಂಗಾಯ್ತು. ಸೊ ಹಾಗಾದ್ರೆ ಇಲ್ಲಿ 1,000ದಲ್ಲಿ 100 ರೂಪಾಯಿ ಬಿಟ್ರೆ 900 ರುಪೀಸ್ ಆಗತ್ತೆ. ಹಾಗಾದ್ರೆ ಅವನು ಗಳಿಸಿದಂತಹ ಲಾಭ ಎಷ್ಟಾಯ್ತು ಹೇಳಿ? 900 ಮೈನಸ್ 800 ಎಷ್ಟಾಗತ್ತೆ ಹೇಳಿ? 100 ರೂಪಾಯಿ ಅವನು ಗಳಿಸಿದಂತಹ ಲಾಭ ಆಗತ್ತೆ. ಓಕೆ, ಥ್ಯಾಂಕ್ ಯು.